ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಟೆಕ್ ಬಾರ್ 90 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಮ್ಮದು ಏನಾದರೂ ಸಿಸ್ಟಮ್ ಫೈಲ್ ಡಾಟಾ ಕರಪ್ಟ್ ಆಗಿತ್ತು ಅಂದ್ಕೊಳ್ಳಿ. ಎಕ್ಸಾಂಪಲ್, ನಿನ್ನೆ ತನಕ ನಾವು ಡಾಟಾ ವರ್ಕ್ ಮಾಡಿರ್ತೀವಿ, ಏನೋ ಒಂದು ಎಕ್ಸೆಲ್ ಫೈಲ್ ಅಥವಾ ವರ್ಡ್ ಫೈಲು, ಅದು ಕರಪ್ಟ್ ಆಗಿತ್ತು ಅಂದ್ಕೊಳ್ಳಿ. ಆಮೇಲೆ ಯಾವುದೋ ಒಂದಿಷ್ಟು ಫೈಲ್ಸ್ ಡಿಲೀಟ್ ಆಗಿತ್ತು ಬೈ ಮಿಸ್ಟೇಕ್ ಆಗಿ ಅಂದ್ಕೊಳ್ಳಿ. ಅಂಥ ಫೈಲ್ನ ನಾವು ರಿಕವರಿ ಮಾಡ್ಬೋದು. ಅದು ಏನಂದರೆ ಒಂದು ಆ್ಯಂಟಿವೈರಸ್ಸಿಂದ. ಅದು ಯಾವ ಆ್ಯಂಟಿವೈರಸ್ ಅಪ್ಪ ಅಂದರೆ ಕ್ವಿಕ್ ಹಿಲ್. ಸೊ ನಿಮ್ಮಲ್ಲಿ ಆಲ್ರೆಡಿ ಭಾಳ ಜನದ ಕಡೆ ಕ್ವಿಕ್ ಹಿಲ್ ಇರ್ಬೋದು. ಸೊ ಈ ಒಂದು ಕ್ವಿಕ್ ಹಿಲ್ ಏನು ಆ್ಯಂಟಿವೈರಸ್ ಇದೆ, ಸೊ ಈ ಆ್ಯಂಟಿವೈರಸ್ಸಿಂದ ನಾವು ನಮ್ಮ ಏನಂತ ಕರಪ್ಟ್ ಆದಂಥ ಫೈಲ್ಸು ಮತ್ತು ಡಿಲೀಟ್ ಆದಂಥ ಫೈಲ್ಸ್ನ ನಾವು ರಿಕವರಿ ಮಾಡ್ಬೋದು. ಸೊ ಅದು ಹೇಗೆ ಅನ್ನೋದನ್ನು ಇವತ್ತು ಹೇಳ್ಕೊಡ್ತೀನಿ. ಸೊ ಈಗ ಡಿಫಾಲ್ಟಾಗಿ ನೋಡ್ಬೋದು, ಇಲ್ಲಿ ಪ್ರೊಟೆಕ್ಷನ್ ಇದೆ, ಸೊ ಇಲ್ಲಿ ಪ್ರೈವೇಸಿ ಇರುತ್ತೆ, ಇಲ್ಲಿ ಪರ್ಫಾರ್ಮೆನ್ಸು, ಮೆಟಾ ಪ್ರೊಟೆಕ್ಟ್ ಅಂತ ಇರುತ್ತೆ. ಇಲ್ಲಿ ಪ್ರೈವೇಸಿಯಲ್ಲಿ ಅಡ್ವಾನ್ಸ್ಡು ಮತ್ತು ಬ್ಯಾಕಪ್ ಆ್ಯಂಡ್ ರಿಸ್ಟೋರ್. ಸೊ ಇಲ್ಲಿ ನೀವೇನು ಮಾಡೋದಂದರೆ, ಇಲ್ಲಿ ನೋಡಿ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಇದೆ. ಓಕೆ, ಸೊ ಇಲ್ಲಿ ನಮ್ದು ಏನಾಗುತ್ತೆ, ಬ್ಯಾಕಪ್ ಸೈಜ್ ನೋಡಿ 19.40 GB ಬ್ಯಾಕಪ್ ಆಗಿದೆ. ಸೊ ಆಲ್ಮೋಸ್ಟ್ ಇದರಲ್ಲಿ ಎರಡು ರೀತಿಯೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಒಂದು ಡಾಟಾ ರಿಕವರಿ ಪರ್ಪಸ್ ಯೂಸ್ ಮಾಡ್ಬೋದು. ಇನ್ನೊಂದು ಏನು ಮಾಡುತ್ತೆ ಅಂದರೆ, ಇದು ಸ್ಟೋರೇಜನ್ನು ಜಾಸ್ತಿ ತೋಳುತ್ತೆ. ಸೊ ಹಾಗಾಗಿ ನಿಮ್ಮ ಡ್ರೈವಲ್ಲಿ ಏನಾಗುತ್ತೆ, ಸ್ಟೋರೇಜ್ ಫುಲ್ ಬೇಗ ಆಗುತ್ತೆ. ಇದು ಒಂದು ರೀಸನ್ ಏನಿದೆ. ಇದ್ರದ್ದೊಂದು ಡ್ರಾಬ್ಯಾಕ್ ಏನಂದರೆ, ನಮ್ದು ಇಷ್ಟು ಡಾಟಾನ ಅದು ಸ್ಕ್ಯಾನ್ ಮಾಡಿದಾಗೆಲ್ಲ ಬ್ಯಾಕಪ್ ತೊಗೊತಾ ಇರುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ನಮ್ಮ ಸ್ಟೋರೇಜ್ ಫುಲ್ ಆಗುತ್ತೆ. ಇದು ಮೇನು. ಸೊ ತಮಗೇನಾದರೂ ಆ ಥರದ್ದು ಯಾವುದು ಬೇಡ ಅಂದಾಗ, ಮೀನ್ಸ್ ಆ ಸಮಯಕ್ಕೆ ಅದು ಏನೋ ಬೇಡ ಅಂದರೆ ಅದನ್ನೇ ತಾವು ಡಿಲೀಟ್ ಮಾಡ್ಬೋದು. ಸೊ ಆ ಆಪ್ಷನ್ ತೋರಿಸ್ತೀನಿ ಹೇಗೆ ಅನ್ನೋದನ್ನು. ಸೊ ಇವಾಗ ಇಲ್ಲಿದೆ ರಿಸ್ಟೋರ್ ಆಪ್ಷನ್ ಇದೆ, ನಮಗೆ ಮ್ಯಾನೇಜ್ ಬ್ಯಾಕಪ್ ಇದೆ. ಸೊ ಆಲ್ರೆಡಿ ನಮ್ಮ ಕಡೆ ಏನಿದೆ ಬ್ಯಾಕಪ್ ಇದ್ದದ್ದನ್ನು ಹೇಗೆ ಓಪನ್ ಮಾಡೋದು ನೋಡೋಣ. ಅಥವಾ ಬೇಡ ಅಂದರೆ ನೀವು ಟೋಟಲಿ ಇಲ್ಲಿಂದನೂ ಡಿಲೀಟ್ ಮಾಡೋದು ಬ್ಯಾಕಪ್ಪು. ಸೊ ಇಲ್ಲ ಅಂದರೆ, ಸೊ ಅದು ನಂದೇನಾಗಿದೆ ಇಲ್ಲಿ ನೋಡ್ಬೋದು, ಬ್ಯಾಕಪ್ ಬಂದುಬಿಟ್ಟು ಜಿ ಡ್ರೈವಲ್ಲಿದೆ. ಸೊ ಡೈರೆಕ್ಟಾಗಿ ಜಿ ಡ್ರೈವ್ ಹೋಗ್ತಾ ಇದ್ದೀನಿ. ಸೊ ಜಿ ಡ್ರೈವಲ್ಲಿ CFR ಬ್ಯಾಕಪ್ CGKNHIBL ಅಂತಿದೆ. ಸೊ ಇಲ್ಲಿ ತಾವು ನೋಡ್ಬೋದು CGKNHIBL ಅಂತ ಫೋಲ್ಡರ್ ಇರುತ್ತೆ. ಸೊ ಈ ಫೋಲ್ಡರ್ನ ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ಬ್ಯಾಕಪ್ ರೀಡ್ಮಿ ಟೆಕ್ಸ್ಟ್ ಅಂತ ಇರುತ್ತೆ. ಸೊ ರೀಡ್ಮಿ ಟೆಕ್ಸ್ಟ್ ಓಪನ್ ಮಾಡಿದ್ರೆ ನಿಮ್ದು ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಶೋ ಆಗುತ್ತೆ. ಸೊ ಇಲ್ಲಿ ತಾವು ನೋಡ್ಬೋದು ಬ್ಯಾಕಪ್ ಅಂತ ಏನಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಯು ಡೋಂಟ್ ಕರೆಂಟ್ಲಿ ಹ್ಯಾವ್ ಅ ಪರ್ಮಿಷನ್ ಟು ಆಕ್ಸೆಸ್ ದಿಸ್ ಫೋಲ್ಡರ್ ಅಂತ ಇರುತ್ತೆ. ಕಂಟಿನ್ಯೂ ಕೊಟ್ಕೊಳ್ಳಿ. ಸೊ ಇಲ್ಲಿ ಸೆಕ್ಯೂರಿಟಿ ಟ್ಯಾಬ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ತಾವು ನೋಡ್ಬೋದು ಯಾವುದೇ ರೀತಿ ನಮ್ಮ ಪರ್ಮಿಷನ್ ಇಲ್ಲ. ಇಲ್ಲಿ ಅಡ್ವಾನ್ಸ್ಗೆ ಹೋಗಿ, ಸೊ ಇಲ್ಲಿ ನೋಡ್ಬೋದು ಯಾವುದೇ ರೀತಿ ನಮಗೆ ಪರ್ಮಿಷನ್ ಇಲ್ಲ. ಚೇಂಜ್ ಕೊಟ್ಟರು ಯಾವುದೇ ರೀತಿ ಪರ್ಮಿಷನ್ ಇಲ್ಲಿಲ್ಲ. ಸೊ ಯಾಕೆ ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ, ನಮ್ಮದು ಈ ಒಂದು ಆ್ಯಂಟಿವೈರಸಲ್ಲಿ ಸೊ ಏನಾಗಿರುತ್ತೆ, ಆಪ್ಷನ್ನು ಎನೇಬಲ್ ಇರುತ್ತೆ, ಅದನ್ನು ಡಿಸೇಬಲ್ ಮಾಡ್ಬೋದು ಸೆಕ್ಯೂರ್ ಬೋರ್ಡ್. ಸೊ ಇನ್ನೊಂದು ತೋರಿಸ್ತಾನೆ ನೋಡಿ, ಕ್ವಿಕ್ ಇಲ್ಲಿ ಇದರಲ್ಲಿ ಇವೆಲ್ಲ ಕ್ಯಾನ್ಸಲ್ ಮಾಡೋಣ. ಫಸ್ಟ್ ಥಿಂಗ್ಸ್ ಏನಂದರೆ, ಆ್ಯಂಟಿವೈರಸ್ ಓಪನ್ ಮಾಡಿದ ಮೇಲೆ ಸೊ ಇಲ್ಲಿ ಮೋರ್ ಆಪ್ಷನಲ್ಲಿ ಸೆಟ್ಟಿಂಗ್ಸಲ್ಲಿ ಸೆಲ್ಫ್ ಪ್ರೊಟೆಕ್ಷನ್ ಅಂತಿದೆ. ಸೊ ಈ ಆಪ್ಷನ್ ಮೊದಲು ನಾವು ಏನು ಮಾಡಬೇಕು, ಡಿಸೇಬಲ್ ಮಾಡಬೇಕು. ಸೊ ಈ ಆಪ್ಷನ್ ಡಿಸೇಬಲ್ ಮಾಡಿದ್ರೇ ನಮಗೇನಾಗುತ್ತೆ, ಡೈರೆಕ್ಟಾಗಿ ಅದು ಫೋಲ್ಡರ್ ಓಪನ್ ಆಗುತ್ತೆ. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದನ್ನು ಡಿಸೇಬಲ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಓಕೆ, ಸೊ ಪ್ರೊಟೆಕ್ಷನಲ್ಲಿ ಕೂಡ ಏನಾಗಿದೆ, ಸೊ ಪ್ರೈವೇಸಿಯಲ್ಲಿ ಬ್ಯಾಕಪ್ಪು ಕೂಡ ಡಿಸೇಬಲ್ ಇದೆ, ಇದು ಬ್ಯಾಕಪ್ಪದ್ದು. ಸೊ ಇವಾಗ ಏನು ಮಾಡೋಣ, ಡೈರೆಕ್ಟಾಗಿ ಜಿ ಡ್ರೈವ್ ಹೋಗೋಣ. ಓಕೆ, ಸೊ ಈಗ ಓಪನ್ ಮಾಡೋಣ. ಸೊ ಪರ್ಮಿಷನ್ ಇಲ್ಲ. ಸೊ ಅಗೇನ್ ಇವಾಗ ತಾವು ನೋಡ್ಬೋದು ಏನಾಗಿದೆ, ಡೈರೆಕ್ಟ್ ಬ್ಯಾಕಪ್ ಫೋಲ್ಡ್ರು ಕಂಟಿನ್ಯೂ ಕೊಟ್ಟರೆ ಸೆಕ್ಯೂರಿಟಿ ಟ್ಯಾಬ್ ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ನು ಎನೇಬಲ್ ಆಯಿತು. ಆವಾಗ ಈ ಆಪ್ಷನ್ ಎನೇಬಲ್ ಆಗ್ತಾ ಇದ್ದಿಲ್ಲ. ಸೊ ಸೆಲ್ಫ್ ಪ್ರೊಟೆಕ್ಷನ್ ಆಪ್ಷನ್ನು ಇದ್ದಲ್ಲಿ ಅದನ್ನು ಡಿಸೇಬಲ್ ಮಾಡಬೇಕು. ಅಡ್ವಾನ್ಸ್ಡಲ್ಲಿ ರೀಪ್ಲೇಸ್ ಅಂತ ತಗೊಂಡು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಚೇಂಜ್ ಮಾಡಿಕೊಂಡು ಒನ್ ಟೈಮು ಓಕೆ ಬರೋಣ. ಓಕೆ, ಪರ್ಮಿಷನ್ ಇವಾಗ ಚೇಂಜ್ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲ, ಇನ್ನೊಮ್ಮೆ ಇಲ್ಲಿಂದನೇ ತೋರಿಸ್ತೇನೆ ನೋಡಿ, ಸೆಕ್ಯೂರಿಟಿ ಅಡ್ವಾನ್ಸ್. ಸೊ ಇಲ್ಲ ಆಲ್ರೆಡಿ ಚೇಂಜ್ ಆಗಿದೆ ಮೇನ್ ಇದರಲ್ಲಿ. ಸೊ ಇವಾಗ ನೋಡ್ಬೋದು ಇಲ್ಲಿ ಏನಾಗ್ತಾ ಇದೆ, ಸೆಕ್ಯೂರಿಟಿ ಸೆಕ್ಯೂರಿಟಿ ಇನ್ಫಾರ್ಮೇಷನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲಾರ್ದೇ ಎಲ್ಲ ಫೈಲ್ಸ್ ಸ್ಕ್ಯಾನ್ ಆಗ್ತಾ ಇದೆ. ಸೊ ಕ್ಯಾನ್ಸಲ್ ಮಾಡಿ, ಅದೇನು ಪ್ರಾಬ್ಲಮ್ ಇರೋಲ್ಲ. ಸೊ ನೆಕ್ಸ್ಟ್ ಹೋಗೋಣ. ಸೊ ಡೈರೆಕ್ಟಾಗಿ ನಿಮಗೇನಾಯಿತು, ಓಪನ್ ಆಯಿತು. ಸೊ ಏನಿಲ್ಲ, ಸಿಂಪಲ್ ಫಂಡ ಏನಂದರೆ, ಒಂದು ಅದು ಆಪ್ಷನ್ನ ಡಿಸೇಬಲ್ ಮಾಡಬೇಕು, ಸೆಲ್ಫ್ ಪ್ರೊಟೆಕ್ಷನ್ನು. ಸೊ ನೆಕ್ಸ್ಟ್ ಓಪನ್ ಮಾಡಿದಾಗ ಇಲ್ಲಿ ಪರ್ಮಿಷನ್ ಏನು ಮಾಡಬೇಕು, ಫೋಲ್ಡ್ರಿಗೆ ಪರ್ಮಿಷನ್ ತೊಗೋಬೇಕು.
ಸೊ ಇಲ್ಲಿ ರೀಪ್ಲೇಸ್ ಇದ್ದಲ್ಲಿ ರೀಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೆನಿ ಅಂತ ಆಪ್ಷನ್ ಇರುತ್ತೆ, ಡಿನೈ ಅಂತ. ಸೊ ಡಿನೈ ಅನ್ನೋದನ್ನು ಡಬಲ್ ಕ್ಲಿಕ್ ಮಾಡಬೇಕು, ಯಾವ್ದು ಯೂಸರ್ ಮೇಲೆ ಇರುತ್ತೆ ಅಲ್ಲಿ ಹೋಗಿ ಅಲೋ ಅಂತ ತೊಳಿ. ದಿಸ್ ಫೋಲ್ಡರ್ ಸಬ್ ಫೋಲ್ಡರ್ಸ್ ಅನ್ನೋದನ್ನು ಆಪ್ಷನ್ ಎನೇಬಲ್ ಮಾಡಿಕೊಂಡು ಅಲೋ ಮಾಡಿಕೊಂಡು ಓಕೆ ಕೊಡಿ. ಸೊ ಅವಾಗ ಅಗೇನ್ ಈ ಥರ ಸ್ಕ್ಯಾನ್ ಆಗುತ್ತೆ, ನಡೀತೆ, ಅದೇನು ಪ್ರಾಬ್ಲಮ್ ಇಲ್ಲ, ಓಪನ್ ಆಗುತ್ತೆ ಕ್ಯಾನ್ಸಲ್ ಮಾಡಿದ್ರು ಕೂಡ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನಾಗುತ್ತೆ, ಈ ರೀತಿ ಫೈಲ್ಸು ಏನಾಗಿರುತ್ತೆ ನಮ್ಮದು ಡಾಟಾನ ತೊಗೊಂಡಿರುತ್ತೆ. ಎಕ್ಸಾಂಪಲ್ ಇವತ್ತಿಂದ 26/1/2ಕ್ಕೆ. ಸೊ ನನ್ನದು ಕಡೆ ಯಾವುದು ಡಾಟಾ ಇಲ್ಲಿದೆ ನೋಡಿ, ಒಂದು ಫೋಲ್ಡ್ರಲ್ಲಿ ಸ್ಕ್ಯಾನ್ ಆಗಿರೋದು ನೋಡೋಣ, ಯಾವ ಫೈಲ್ಸ್ ಇದಾವೆ. ಎಸ್, ಇಲ್ಲಿ ಫೈಲ್ಸ್ ಇರುತ್ತೆ. ಸೊ ನೀವು ಇದನ್ನು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡೋದ್ರಿಂದ ಯಾವುದೇ ರೀತಿ ಇಲ್ಲಿ ಏನು ಡಾಟಾ ಇದೆ ಇದು ಯಾವುದೇ ರೀತಿ ನಿಮಗೆ ರನ್ ಮಾಡಲಿಕ್ಕೆ ಆಗಲ್ಲ. ಸೊ ಇದನ್ನು ಯಾವ ರೀತಿ ನೀವು ಏನು ಮಾಡಬೇಕಂದ್ರೆ ಮೊದಲ ಪರ್ಟಿಕ್ಯುಲರಾಗಿ ನಿಮ್ಗೆ ಒಂದು ದಿನದಷ್ಟೇ ಬೇಕು ಅಂದ್ಕೊಳ್ಳಿ. ಎಕ್ಸಾಂಪಲ್ ಇದು ಯಾವುದೋ ಒಂದು ಫೈಲ್ ಇದೆ, ಫುಲ್ ಡಾಟಾ EGMT, ಈ ಥರ ಏನೋ ಒಂದು ರೆಕಾರ್ಡಿಂಗ್ ಇದೆ ನನ್ನ ಕಡೆ. ಸೊ ಇದು ಏನಿದೆ ಫುಲ್ ಡಾಟಾ ಅನ್ನೋದು ನಂಗೆ ಅಷ್ಟೇ ಬೇಕಂದರೆ ಈ ಒಂದು ಫೋಲ್ಡರ್ನ ನೀವೇನು ಮಾಡಬೇಕು, ಯಾವತ್ತಿನ ಡೇಟ್ ಇದೆ 7/10/2025 8/3 ಅಂತ ಇರುತ್ತೆ. ಸೊ ಇಲ್ಲಿ ಏನು ಮಾಡೋದು, ಹೊಳ್ಳಿ ಸ್ಕ್ಯಾನರಿಗೆ ಬಂದು ಓಕೆ, ಸ್ಕ್ಯಾನರಲ್ಲಿ ರಿಸ್ಟೋರ್ ಅಂತ ಇರುತ್ತೆ, ಫ್ರಮ್ ಡಿವೈಸ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್. ನೀವು ಇದನ್ನು ಕಾಪಿ ಮಾಡಿ ಕೂಡ ನೀವೇನು ಮಾಡೋದು, ಪೆನ್ಡ್ರೈವ್ದಲ್ಲಿ ಹಾಕ್ಕೊಂಡು ಬೇರೆ ಕಡೆ ಇದ್ದಲ್ಲಿಂದ ನೀವು ಇದನ್ನು ಮಾಡ್ಕೋಬೋದು, ಪಾತ್ ಚೇಂಜ್ ಮಾಡಿ. ಈಗ ಎಕ್ಸಾಂಪಲಿಗೆ ಇದನ್ನ ಒಂದು ತೊಗೊಳಕ್ಕೆ ಬರಲ್ಲ, ನೀವು ಅವಾಗ ಒಂದು ಹೊಸ ಫೋಲ್ಡರ್ ಮಾಡಿ ಅಲ್ಲಿ ಈ ನೇಮ್ ಕೊಟ್ಟು ಈ ಬ್ಯಾಕಪ್ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಈ ಒಂದು ಫೋಲ್ಡರು ಜೊತೆಗೆ ಈ 3 ಫೈಲ್ ಏನಿದೆಯಲ್ಲ ಇವನ್ನು ಕೂಡ ನೀವು ಕಾಪಿ ಮಾಡಬೇಕಾಗತ್ತೆ. ಟೋಟಲಾಗಿ 4 ಆಗುತ್ತೆ. ಓಕೆ, ಅವಾಗ ಅದನ್ನು ಡೈರೆಕ್ಟ್ ಆ ರೀತಿಯಿಂದನೇ ನಾವೇನು ಮಾಡ್ಬೋದು, ರಿಸ್ಟೋರ್ ಮಾಡ್ಕೋಬೋದು. ಸೊ ಈ ಒಂದು ಟೂಲಿಂದನೇ ನೀವು ರಿಸ್ಟೋರ್ ಮಾಡಬೇಕಾಗತ್ತೆ, ಬೇರೆ ಇದರಿಂದ ಬರಲ್ಲ. ಸೊ ಅಂದರೆ ಈಸಿಯಾಗಿ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಫ್ರಮ್ ಡಿವೈಸ್ ಅಂತಿದೆ. ಸೊ ಇಲ್ಲಿ ಡೇಟ್ ವೈಸ್ ಕೊಟ್ಟಿದ್ದಾರೆ ನೋಡಿ. ಸೊ ಯಾವ ಡೇಟದ್ದು ನೀವು ತೊಗೊತೀರಾ ಅಂತಿದೆ. ಸೊ ನಂದೇನಾಗಿದೆ 22 ಮಾರ್ಚು 21 15 ಮಾರ್ಚ್ ಇದೆ. ಸೊ 15 ಮಾರ್ಚದ ರೆಕಾರ್ಡ್ ಏನಿದೆ ನೋಡೋಣ. ಇಲ್ಲ ನೀವೇನೈತೆ ಅದು ಹೇಳಿದ್ನಲ್ಲ ಪರ್ಟಿಕ್ಯುಲರ್ ಆಗಿ ಆ ಡೇಟಿಂದ ನೀವು ಏನು ಮಾಡ್ಬೋದು, ಸಪ್ರೇಟಾಗಿ ತೊಗೊಂಡು ಅಲ್ಲಿಂದನೂ ರಿಸ್ಟೋರ್ ಮಾಡ್ಬೋದು. ಓಕೆ, ಇಲ್ಲೇನಿದೆ 22ರಲ್ಲಿ ಓಕೆ, ಭಾಳಷ್ಟು ಫೈಲ್ಸ್ ಇದೆ ಇದರಲ್ಲಿ. ಸೊ ಈಗ ನೋಡಿ ಇಲ್ಲಿ ಆಕ್ಸೆಸ್ ಆದರೆ ಏನೂ ಬರೋಲ್ಲ, ವ್ಯೂ ಆಗೋಲ್ಲ. ಎಕ್ಸಾಂಪಲಿ ನಾವು ಒಂದು ಏನು ಮಾಡ್ತೀನಿ ಅಂದರೆ ಪರ್ಟಿಕ್ಯುಲರ್ ಒಂದು ಫೈಲ್ ತೊಗೊಳ್ಳೋಣ, ಎಲ್ಲ ಇದ್ರ ಫೈಲ್ ಇವು ಸಿಸ್ಟಮ್ ಫೈಲ್ಸ್ ಇದೆ. ಸೊ ಇದು ನಾಟ್ ರಿಕ್ವೈರ್ಡ್. ನಮ್ಮ ಫೈಲ್ಸ್ ಯಾವುದಾದ್ರು ಇದಾವೆ ನೋಡೋಣ. ಅಬೌಟ್ ಅಪಾಚೆ ಇದು ಕೂಡ ರಿಕ್ವೈರ್ಡ್ ಇಲ್ಲ. ಇಲ್ಲೊಂದಿದೆ ಸ್ಕ್ರಿಪ್ಟ್ ಫಾರ್ ಮೈ ಪೇಜ್. ಓಕೆ, ಇವೆರಡು ಇದೆ. ಸೊ ಯಾವ ಡೇಟು ನೋಡೋಣ, ಇದು ಬಂದುಬಿಟ್ಟು 21ನೇ ತಾರೀಕಿದೆ. ಓಕೆ, 21/3/7/21ಕ್ಕೆ. ಸೊ ಇಲ್ಲೇನು ಮಾಡೋಣ, 21ನೇ ತಾರೀಕಿಗೆ 2 ಇದೆ. ಸೊ ನಂದು ಸೆಕೆಂಡ್ ಒನ್ ಇದೆ. ಓಕೆ, ಟೋಟಲಾಗಿ 4 ಫೋಲ್ಡ್ರದ್ದು ಒಂದೇ ಟೈಮ್ ಬರುತ್ತೆ 21ಕ್ಕೆ. ಸೊ ಇಲ್ಲೇನಿದೆ 19 GB ಇದರಲ್ಲಿ 21ನೇ ತಾರೀಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕೊಟ್ಟು ಲೊಕೇಶನ್ ಕೇಳುತ್ತೆ, ನೀವು ಯಾವ ಲೊಕೇಶನ್ ಬೇಕೋ ಆ ಲೊಕೇಶನಲ್ಲಿ ಒಂದು ಹೊಸ ಫೋಲ್ಡ್ರ್ ಮಾಡಿ ಡಾಟಾ ಅಂತ ತೊಗೊಳ್ಳಿ, ಡಾಟಾ ಅಂತ ಆಗುತ್ತೆ. ಸೊ ಇಲ್ಲಿ ನೀವೇನೈತಿ ನೆಕ್ಸ್ಟ್ ಕೊಡ್ಬೋದು. ಸೊ ಇಲ್ಲಿ ನೋಡಿ 50 GB ಫ್ರೀ ಇದೆ, 232 ಅಲ್ಲಿ ಅಂತ ತೋರಿಸುತ್ತೆ. ನೆಕ್ಸ್ಟು ಸೊ ಇದೇನಾಗುತ್ತೆ, ಅದನ್ನು ಫೈಲ್ನ ರಿಸ್ಟೋರ್ ಮಾಡುತ್ತೆ ವಿತ್ ಹ್ಯಾಸ್ ಇಟ್ ಈಸ್. ಯಾವುದು ಎಕ್ಸ್ಟೆನ್ಷನ್ ಇರುತ್ತೆ ಆ ಫೈಲದ್ದು ಅದೇ ಫೈಲಲ್ಲಿ ನಿಮಗೆ ರೀಡೇಬಲ್ ಅಂದರೆ ರೀಡ್ ರೈಟೇಬಲ್ ಫಾರ್ಮಲ್ಲಿ ಹೊಳ್ಳಿ ನಿಮಗೆ ಬ್ಯಾಕಪ್ ಸಿಗುತ್ತೆ. ಸೊ ಇದು ಭಾಳ ಏನಾಗುತ್ತೆ, ಇಷ್ಟು ಫೈಲ್ಸು ತೊಗೊಳುತ್ತೆ. ಪರ್ಟಿಕ್ಯುಲರ್ ನಿಮಗೆ ಒಂದೇ ಬೇಕಂದಾಗ ಎಕ್ಸಾಂಪಲ್ಲಿಗೆ ಇದು ರನ್ ಆಗಲಿ. ಸೊ ನಿಮಗೇನು ಮಾಡ್ತೀನಿ ಅಂದರೆ ಡೆಸ್ಕ್ಟಾಪಲ್ಲಿರೋ ಒಂದು ಫೋಲ್ಡ್ರನ್ನು ತೋರಿಸ್ತೀನಿ, ಡಾಟಾ ಅಂತ. ಸೊ ಇಲ್ಲಿ ನೋಡಿ ಸಪ್ರೇಟಾಗಿ ಫೋಲ್ಡರ್ ವೈಸೇ ಆಗ್ತಾಯಿದೆ. ಅದೇನಂದರೆ ಯಾವ್ಯಾವ ಫೋಲ್ಡ್ರಲ್ಲಿ ಇದು ಏನೇನು ಸ್ಕ್ಯಾನ್ ಮಾಡಿರುತ್ತೆ ಅದೇ ರೀತಿಯಾಗಿ ಆ ಎಲ್ಲ ಡಾಟಾನು ಬರುತ್ತೆ. ಆ ಡೇಸದ್ದು ನಾವೇನು ಮಾಡಿದ್ವಿ, ಟೋಟಲಾಗಿ 3 ಡೇಸ್ ತೊಗೊಂಡಿದ್ವಿ ನಾವು ಅದರಲ್ಲಿ. ಅಂದರೆ ನಾವು ತೊಗೊಂಡಿದ್ದು 21st, ಅದರಲ್ಲಿ 21st 4 ಇವು ಇದು ಫೋಲ್ಡರ್ಸ್ ಇದ್ವು. ಸೊ ಅದರಲ್ಲಿ 2ರಲ್ಲಿ ನಾವು ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದರ ರಿಲೇಟೆಡ್ ಅದರಲ್ಲಿ ಏನೇನಿತ್ತು ಅದೆಲ್ಲವೂ ಕೂಡ ಆ ದಿನ ಏನೇನು ಸ್ಕ್ಯಾನ್ ಮಾಡಿರುತ್ತೆ ಎಲ್ಲ ಕೂಡ ಡಾಟಾ ಇಲ್ಲಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಕ್ವಿಕ್ಲಿ ಆ್ಯಂಟಿವೈರಸ್ ಬಳಸಿಕೊಂಡು ಡಾಟಾನ ನಾವು ರಿಸ್ಟೋರ್ ಮಾಡ್ಕೋಬೋದು. ಓಕೆ,
ಸೊ ನೀವು ಬೇಡಾಗಿತ್ತು ಅಂದ್ಕೊಳ್ಳಿ, ಆ ಡಾಟಾನ ನೀವೇನು ಮಾಡ್ಬೋದು, ಡಿಲೀಟು ಕೂಡ ಮಾಡ್ಬೋದು. ಎಕ್ಸಾಂಪಲಿಗೆ ಯೂಸ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್ ಅಂದಾಗ ನೀವೇನೋ ಒಂದು ಫೋಲ್ಡರ್ ಕಾಪಿ ಮಾಡಿರ್ತಾರಲ್ಲ, ಆ ಫೋಲ್ಡರ್ನ ನೀವು ಪಾತ್ ಸೆಲೆಕ್ಟ್ ಮಾಡಿಕೊಂಡು ಕೂಡ ಕೊಡ್ಬೋದು. ಎಕ್ಸಾಂಪಲಿಗೆ ಇಲ್ಲಿ ನಾನು ಬ್ಯಾಕಪ್ ಅಂತಿದ್ದೆಲ್ಲ ಇದೇನು ಅಂದ್ಕೊಳ್ಳಿ. ಸೊ ಇದನ್ನು ಕೊಟ್ಟು ಕೂಡ ನೀವು ಅದನ್ನು ರಿಸ್ಟೋರ್ ಮಾಡ್ಕೋಬೋದು. ಓಕೆ, ಈಗ ನಮ್ಗೆ ತೋರಿಸ್ತೀನಿ ತಮಗೆ. ಏನು ಮಾಡ್ತೀನಿ ಅಂದರೆ ಒಂದು ಫೋಲ್ಡರ್ ಮಾಡ್ತೀನಿ, ಆ ಫೋಲ್ಡರ್ ನೇಮು ಅದನ್ನೇ ಕೊಡ್ತೀನಿ, ಏನಿದೆಯಲ್ಲ ಅದು. ಓಕೆ, ಇದೇ ಫೋಲ್ಡರ್ ನೇಮ್ನ ಇದಕ್ಕೆ ಕೊಡೋಣ. ಸೊ ಇಲ್ಲೊಂದು ಏನು ಮಾಡ್ತೀನಿ, ಹೊಸದೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ, ಬ್ಯಾಕಪ್ ಅಂತ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ ಆ ಫೋಲ್ಡರ್ ಒಳಗಿರುವಂಥ ಕಂಟೆಂಟ್ನಷ್ಟೇ ತೊಗೊತೀನಿ. ಎಕ್ಸಾಂಪಲಿಗೆ 15ನೇ ತಾರೀಕಿಂದ ಇದು ಒಂದು, ಅದ್ರ ಜೊತೆಗೆ ಇವು 3 ಫೈಲ್. ಓಕೆ, ಮತ್ತೇನಿಲ್ಲ ನೋಡಿ. ಕ್ಯಾನ್ಸಲ್, ಕ್ಯಾನ್ಸಲ್, ಬ್ಯಾಕಪ್, ಪೇಸ್ಟ್. ಸೊ ಇವು 3ನ್ನ ತೊಗೊಂಡಿದ್ದು ನಾನು. ಈಗೇನು ಮಾಡ್ತೀನಿ, ಇದರಲ್ಲಿ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸಸ್ಸಲ್ಲಿ ಸೆಲೆಕ್ಟ್ ಮಾಡಿ, ಸೆಲೆಕ್ಷನ್, ಲೊಕೇಶನ್. ಸೊ ಇಲ್ಲಿ ಡೆಸ್ಕ್ಟಾಪಲ್ಲಿ ಈ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ. ಓಕೆ ಕೊಡೋಣ. ಸೊ ಇಲ್ಲಿ ಆಟೋಮೆಟಿಕ್ ನೋಡಿ ಅವಾಗೇನಂತ ಬಂತು, ಯಾವುದೇ ರೀತಿ ಬ್ಯಾಕಪ್ ಇಲ್ಲ ಅಂತ ಬಂತು. ಸೊ ಇದರಲ್ಲಿ ಇವಾಗ ಬ್ಯಾಕಪ್ ಅಂತ ಬರ್ತಾ ಇದೆ. ಸೊ ಇವಾಗ ನೀವು ಎಲ್ಲಿ ಸ್ಟೋರ್ ಮಾಡು ಅಂತ ಕೇಳ್ತಾ ಇದೆ, ಅದು ಎಲ್ಲಿ ಸ್ಟೋರ್ ಮಾಡಲಿ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನ್ಯೂ ಫೋಲ್ಡರ್ ಮಾಡ್ತೀನಿ, 1 2 3 ಅನ್ನೋ ಫೋಲ್ಡರ್ ನೇಮ್ ಕೊಡ್ತೀನಿ. ಸೊ ಓಕೆ ಕೊಡ್ತೀನಿ. ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ ಒಂದು ದಿನದ ಅಷ್ಟೇ ನಾವೇನು ತೊಗೊಂಡಿದ್ವಿ ಅದ್ರದ್ದು ರಿಲೇಟೆಡ್ ಏನಿರುತ್ತೆ ಆ ಡಾಟಾ ಬರುತ್ತೆ. ಅದರಲ್ಲಿ ಏನಿಲ್ಲ ಅಂದರೆ ಏನಿಲ್ಲ. ಮತ್ತು ನೋಡ್ಬೋದು 1 2 3 ಫೋಲ್ಡರ್ ಸಿ ಡ್ರೈವ್ ಕ್ರಿಯೇಟ್ ಆಗಿದೆ, ಎಕ್ಸಾಂಪಲ್ದು ಬರ್ತಾ ಇದೆ ಫೈಲು. ಸೊ ಈ ರೀತಿಯಾಗಿ ಕೂಡ ನೀವು ಪರ್ಟಿಕ್ಯುಲರ್ ಒಂದು ದಿನದ್ದು ಕೂಡ ನೀವು ಹಿಂಗೆ ತೊಗೊಂಡು ಬ್ಯಾಕಪ್ ನೋಡಿ, ಡಾಟಾ ರಿಸ್ಟೋರ್ಡ್ ಸಕ್ಸಸ್ಫುಲ್ ಆಗಿದೆ. ಸೊ 1 2 3 ಸಿ ಮತ್ತು ಎಫ್ ಡ್ರೈವಲ್ಲಿ ಏನೇನಿದೆ ಆ ಡಾಟಾ ಅದೇನು ಸ್ಕ್ಯಾನ್ ಮಾಡಿ ರೆಕಾರ್ಡ್ ಮಾಡಿಕೊಂಡಿತ್ತು ಅದು ಬಂದಿರುತ್ತೆ. ಸೊ ಈ ರೀತಿ ಕೂಡ ನಾವು ಏನೈತೆ ಡಾಟಾನ ರಿಸ್ಟೋರ್ ಮಾಡ್ಬೋದು. ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಈ ಥರ ಇನ್ನೂ ಹೊಸ ಟಿಪ್ಸ್ ಟ್ರಿಕ್ಸ್ ಬಗ್ಗೆ ತಮಗೆ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು.